ಜೀವನದ ಸಂಜೆ ಎನ್ನುವುದು ವಿಶ್ರಾಂತಿಯ ಸಮಯವಾಗಿರಬೇಕೇ ಹೊರತು ಆತಂಕದ ಸಮಯವಲ್ಲ. ಆದರೆ ಅನೇಕರು ಇಡೀ ಜೀವನವನ್ನು ಕುಟುಂಬಕ್ಕಾಗಿ ಸವೆಸಿ ಕೊನೆಗೆ ವೃದ್ಧಾಪ್ಯದಲ್ಲಿ ನೆಮ್ಮದಿ ಮತ್ತು ಗೌರವಕ್ಕಾಗಿ ಹಪಹಪಿಸುತ್ತಾರೆ. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಮುಪ್ಪಿನ ಕಾಲದ ನೆಮ್ಮದಿ ಎನ್ನುವುದು ನೀವು ಯೌವನದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳ ಮೇಲೆ ನಿಂತಿದೆ. ಮಕ್ಕಳು ನಿಮ್ಮನ್ನು ನೋಡಿಕೊಳ್ಳುತ್ತಾರೋ ಇಲ್ಲವೋ ಎಂಬ ಚಿಂತೆಯ ಬದಲು ನಿಮ್ಮನ್ನು ನೀವೇ ಹೇಗೆ ರಕ್ಷಿಸಿಕೊಳ್ಳಬೇಕು. ಇಂದು ನಾವು ಗೌರವಯುತ ವೃದ್ಧಾಪ್ಯಕ್ಕಾಗಿ ಚಾಣಕ್ಯರು ತಿಳಿಸಿದ 3 ಅಮೂಲ್ಯ ರಹಸ್ಯಗಳನ್ನು ತಿಳಿಯೋಣ. ಮೊದಲನೇ ಸೂತ್ರ: ಆರ್ಥಿಕ ಸ್ವಾತಂತ್ರ್ಯವೇ ಅತಿದೊಡ್ಡ ಶಕ್ತಿ, ಫೈನಾನ್ಷಿಯಲ್ ಸೆಕ್ಯೂರಿಟಿ. ಚಾಣಕ್ಯರ ಕಟು ಸತ್ಯವೊಂದಿದೆ: ಹಣವಿಲ್ಲದ ವ್ಯಕ್ತಿಯನ್ನು ಸ್ವಂತ ಮಡದಿ ಮತ್ತು ಮಕ್ಕಳೇ ಕಡೆಗಣಿಸುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ನಿಮ್ಮ ವೃದ್ಧಾಪ್ಯಕ್ಕಾಗಿ ಒಂದಿಷ್ಟು ಹಣವನ್ನು ಸದಾ ನಿಮ್ಮ ಹೆಸರಿನಲ್ಲೇ ಇಟ್ಟುಕೊಳ್ಳಿ. ಇಡೀ ಆಸ್ತಿಯನ್ನು ಬದುಕಿರುವಾಗಲೇ ಮಕ್ಕಳ ಹೆಸರಿಗೆ ಬರೆಯುವುದು ಅಥವಾ ಬೇರೆಯವರ ಕೈಗೆ ನೀಡುವುದು ಮರಣಕ್ಕೆ ಸಮಾನ. ನಿಮ್ಮ ಕೈಯಲ್ಲಿ ಹಣವಿದ್ದರೆ ಮಾತ್ರ ನಿಮ್ಮ ಮಾತಿಗೆ ಬೆಲೆ ಮತ್ತು ನಿಮ್ಮ ಜೀವನಕ್ಕೆ ಭದ್ರತೆ ಇರುತ್ತದೆ. ಕೊನೆಯ ಉಸಿರಿರುವವರೆಗೂ ಆರ್ಥಿಕವಾಗಿ ಯಾರ ಮುಂದೆಯೂ ಕೈಚಾಚಬೇಡಿ. ಎರಡನೇ ಸೂತ್ರ: ಆರೋಗ್ಯವೇ ನಿಜವಾದ ಆಸ್ತಿ, ಹೆಲ್ತ್ ಈಸ್ ವೆಲ್ತ್. ವೃದ್ಧಾಪ್ಯದಲ್ಲಿ ನಿಮ್ಮ ದೇಹವೇ ನಿಮ್ಮ ಅತಿದೊಡ್ಡ ಸಂಪತ್ತು. ಚಾಣಕ್ಯರು ಹೇಳುವಂತೆ, ರೋಗಪೀಡಿತ ಶರೀರವು ಮನುಷ್ಯನನ್ನು ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಕುಗ್ಗಿಸುತ್ತದೆ. ಯೌವನದಲ್ಲಿದ್ದಾಗಲೇ ಶಿಸ್ತಿನ ಜೀವನ ನಡೆಸಿ. ಮಿತವಾದ ಆಹಾರ ಮತ್ತು ನಿಯಮಿತ ವ್ಯಾಯಾಮದಿಂದ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ನೀವು ಆರೋಗ್ಯವಾಗಿದ್ದರೆ ಮಾತ್ರ ನಿಮ್ಮ ಮೊಮ್ಮಕ್ಕಳೊಂದಿಗೆ ಆಟವಾಡಲು ಮತ್ತು ಜೀವನವನ್ನು ಆನಂದಿಸಲು ಸಾಧ್ಯ. ಬೇರೆಯವರ ಸೇವೆಯನ್ನು ಬಯಸುವ ಬದಲು ನಿಮ್ಮ ಕೆಲಸವನ್ನು ನೀವೇ ಮಾಡಿಕೊಳ್ಳುವಷ್ಟು ಸದೃಢರಾಗಿರುವುದು ಘನತೆಯ ಜೀವನದ ಲಕ್ಷಣ. ಮೂರನೇ ಸೂತ್ರ: ಅತಿಯಾದ ಮೋಹವನ್ನು ತ್ಯಜಿಸಿ, ಡಿಟ್ಯಾಚ್ಮೆಂಟ್. ಮನೆ, ಮಠ, ಮಕ್ಕಳು ಎಂಬ ಅತಿಯಾದ ಮೋಹವೇ ದುಃಖಕ್ಕೆ ಮೂಲ ಎನ್ನುತ್ತಾರೆ ಚಾಣಕ್ಯ. ಕಾಲಚಕ್ರ ಉರುಳಿದಂತೆ ಜವಾಬ್ದಾರಿಗಳನ್ನು ಮಕ್ಕಳಿಗೆ ಹಸ್ತಾಂತರಿಸಿ ನೀವು ಮಾನಸಿಕವಾಗಿ ಮುಕ್ತರಾಗಬೇಕು. ಮನೆಯ ಪ್ರತಿಯೊಂದು ಸಣ್ಣ ವಿಷಯದಲ್ಲೂ ತಲೆ ಹಾಕುವುದನ್ನು ಬಿಟ್ಟು ಆಧ್ಯಾತ್ಮಿಕವಾಗಿ ಮತ್ತು ಜ್ಞಾನದ ಕಡೆಗೆ ಗಮನಹರಿಸಿ. ಯಾವಾಗ ನೀವು ಎಲ್ಲವೂ ನನ್ನಿಂದಲೇ ನಡೆಯಬೇಕು ಎಂಬ ಹಠ ಬಿಡುತ್ತೀರೋ ಆಗ ನಿಮ್ಮ ಮನಸ್ಸು ಅತಿ ಹೆಚ್ಚಿನ ನೆಮ್ಮದಿಯನ್ನು ಕಾಣುತ್ತದೆ. ಒಂಟಿತನವನ್ನು ಒಂಟಿತನ ಎಂದು ಭಾವಿಸದೆ ಅದನ್ನು ಏಕಾಂತ ಮತ್ತು ದೈವದತ್ತ ಸಮಯ ಎಂದು ಭಾವಿಸಿ. ವೃದ್ಧಾಪ್ಯ ಎನ್ನುವುದು ಜೀವನದ ಅಂತ್ಯವಲ್ಲ, ಅದು ಅನುಭವಗಳ ಭಂಡಾರ. ಚಾಣಕ್ಯನ ಈ ಮಾತುಗಳನ್ನು ಪಾಲಿಸಿದ್ರೆ ನಿಮ್ಮ ಮುಪ್ಪಿನ ಕಾಲವು ನಂದನವನದಂತೆ ಸುಂದರವಾಗಿರುತ್ತದೆ. ನಿಮ್ಮ ಮನೆಯಲ್ಲಿರುವ ಹಿರಿಯರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅಥವಾ ನಿಮ್ಮ ವೃದ್ಧಾಪ್ಯದ ಯೋಜನೆಯೇನು? ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಪ್ರತಿಯೊಬ್ಬ ಪೋಷಕರಿಗೆ ಮತ್ತು ಅವರ ಮಕ್ಕಳಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಿರಿಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ.